ಜಾಸ್ತಿ, ಆಕಾಶಕ್ಕೆ ನಕ್ಷತ್ರಗಳ ಜಾಸ್ತಿ. ಈ ಚಿಕ್ಕಲಿಕ್ಕಿ ಊರ ಒಳಗ ಸಂಗೊಳ್ಳಿ ರಾಯಣ್ಣನ ಅಭಿಮಾನಿಗಳ ಜಾಸ್ತಿ ಅಮರಣ್ಣ. ರಾಯಣ್ಣ ನೋಡ್ರಿ ಹೇಗೆ ಹೇಳ್ತಾರ ಹುಡುಗರು, ಇಲ್ಲೇ ಇಟ್ಟು ಹುರುಪದ ಮನೆಗೆ ಇಟ್ಟು ಹುರುಪು ಇದ್ದಿರ್ಬೇಕತ್ತ ಹುರುಪ ಗಡಿ ಕಾಕ ಚಗೋ ಬಂದ ಎಲ್ಲಕ್ಕೆಲ್ಲ ಒಮ್ಮೆ ತೋರಿಸ್ಬಾರ್ದು, ಒಂದೊಂದು ತೋರಿಸ್ಬೇಕು. ಹ್ಯಾಂಗ ಜಿಗಿತಾನ ಮಗ ಬಾದಾಮಿ ಮಂಗೆ ಆಗ್ಯಾನ. ರಾಯಣ್ಣ ಹುಟ್ಟಿ ಕನ್ನಡ ಮಣ್ಣ ಮೆಟ್ಟಿ ಹನುಮಂತ ಕುಲದಾಗ ಹುಲಿಯಾಗಿ ಹುಟ್ಟಿ ನಾಡಿನ ಸಲವಾಗಿ ಪ್ರಾಣ ಕೊಟ್ಟೆ. ಹನುಮಂತ ಕುಲದಾಗ ಹುಲಿಯಾಗಿ ಹುಟ್ಟಿ ನಾಡಿನ ಸಲವಾಗಿ ಪ್ರಾಣ ಕೊಟ್ಟೆ. ಕನ್ನಡ ಕನ್ನಡ ಕುಲದಾಗ ಹುಲಿಯಾಗಿ ಹೊರಟೆ ನಾಡಿನ ಸಲವಾಗಿ ಪ್ರಾಣ ಕೊಟ್ಟೆ. ಕುರುಬರ ಕುಲದಾಗ ಹುಲಿಯಾಗಿ ಹೊರಟೆ ನಾಡಿನ ಸಲವಾಗಿ ಪ್ರಾಣ ಕೊಟ್ಟೆ. ಬಾರರಾಯಣ್ಣ ಹುಟ್ಟಿ ಕನ್ನಡ ಮಣ್ಣ ಮೆಟ್ಟಿ, ಬಾರರಾಯಣ್ಣ ಹುಟ್ಟಿ ಕನ್ನಡ ಮಣ್ಣ ಮೆಟ್ಟಿ ಹನುಮಂತ ಕುಲದಾಗ ಹುಲಿಯಾಗಿ ಹುಟ್ಟಿ ನಾಡಿನ ಸಲವಾಗಿ ಪ್ರಾಣ ಕೊಟ್ಟೆ. ಹನುಮಂತ ಕುಲದಾಗ ಹುಲಿಯಾಗಿ ಹುಟ್ಟಿ ನಾಡಿನ ಸಲವಾಗಿ ಪ್ರಾಣ ಕೊಟ್ಟೆ. ಹೊಟ್ಟೆ ಕನ್ನಡ ಮಣ್ಣ ಮೆಟ್ಟಿ, ಕನ್ನಡ ಮಣ್ಣ ಮೆಟ್ಟಿ ಕುರುಬರ ಕುಲದಾಗ ಹುಲಿಯಾಗಿ ಹೊರಟೆ ನಾಡಿನ ಸಲವಾಗಿ ಪ್ರಾಣ ಕೊಟ್ಟೆ. ಹನುಮಂತ ಕುಲದಾಗ ಹುಲಿಯಾಗಿ ಹೊರಟೆ ಸಲವಾಗಿ ಪ್ರಾಣ ಕೊಟ್ಟೆ. ಬರಮಣ್ಣ ಕೆಂಚವನ್ನ ಒಡಲ ಹುಟ್ಟಿ ಬರಮಣ್ಣ ಹುಲಿಗಾಡಿ ಜಾತಿ ಕುಲಗುರುವ ಬೀರಣ್ಣ ಅದವರ ತರುಣ ಭರತಾಂಬೆ ರಾಯಣಗ ಕಟ್ಟಳ ಭರಸನ. ಕುಲಗುರುವ ಬೀರಣ್ಣ ಅದವರ ತರುಣ ಭರತಾಂಬೆ ರಾಯಣಗ ಕಟ್ಟಳ ಭರಸನ. ಕರುನಾಡಲಿ ಹುಟ್ಟಿ ಬಂದು ಕ್ರಾಂತಿಯ ಗಿರಣ, ಕರುನಾಡಲಿ ಹುಟ್ಟಿ ಬಂದು ಕ್ರಾಂತಿಯ ಕಿರಣ. ಕನ್ನಡ ಮಣ್ಣ ಮೆಟ್ಟಿ, ಕನ್ನಡ ಮಣ್ಣ ಮೆಟ್ಟಿ ಕುರುಬರ ಕುಲದಾಗ ಹುಲಿಯಾಗಿ ಹೊರಟೆ ನಾಡಿನ ಸಲವಾಗಿ
ಚಿಕ್ಕಲಿಗೆ ಚಿಕ್ಕಲಗೋರ ಜಾತ್ರೆಗೆ ಬಾ ಅಕ್ಕನ ಮಗಳನೆಂದು ಲಕ್ಕಂದೆ ಬಾ ಬೆಳ್ಳಕ್ಕೆ ಚಿಕ್ಕಲಿಗೆ ಜಾತ್ರೆಗೆ ಬಾ ಅಕ್ಕನ ಮಗಳನೆಂದು ಲಕ್ಕಂದೆ ಬಾ ಗಂಡು ನಟ್ಟಿನ ಚಿಕ್ಕಲಿಗೆ ನಂದಂತೆ ಬಾ ಗಂಡು ನಟ್ಟಿನ ಚಿಕ್ಕಲಿಗೆ ನಂದಂತೆ ಬಾ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಅಂದ್ರೆ ಇವರು ಸಾಮಾನ್ಯ ಇದ್ದಿದ್ದಿಲ್ಲ. ಇವ ಹೆಂಗಿದ್ದಪ್ಪ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ? ವೀರ ಯುದ್ಧ, ಸೂರ ಯುದ್ಧ, ಧೀರ ಯುದ್ಧ ಇದ್ದ
ಚೆನ್ನಮ್ಮ ತಾಯಿ ಬಲಗೈ ಬಂಟನಾಗಿದ್ದ. ಹೌದು, ಬಲಗೈ ಬಂಟಾಗಿದೆಯಪ್ಪ. ಕಿತ್ತೂರು ಸಂಸ್ಥಾನದ ಮ್ಯಾಲ ಒಮ್ಮ ವಿದ್ದಾಗ ಹೋಯ್ತು. ಹೌದಪ್ಪ, ಹೌದು, ಯುದ್ಧ ಹೋಯ್ತು. ಆ ಯುದ್ಧದಾಗ ನಮ್ಮವ್ರಿಗೆ ಸೋಲಾಯ್ತು. ಹೌದು, ನಮ್ಮವ್ರು ನಮಗೆ ಮೋಸ ಮಾಡ್ಯಾರಪ್ಪ. ಮೋಸ ಮಾಡಿ ಸೋಲಿಸಿದ್ರು. ಆ ಸಮಯದೊಳಗ ಚೆನ್ನಮ್ಮ ತಾಯಿಗೆ ಹಿಡಿದು ಆ ಶರಮನಿ ಒಳಗ ಹಾಕಿದ್ರು. ಹೌದು, ಜೈಲ ಹಾಕ್ಯಾರಪ್ಪ ಸ್ಟೇಷನ್ ಬಂದಿ ಕಾನಿ ಒಳಗ. ಹೌದು, ರಾಯಣ್ಣ ಸಾಧುನ ವೇಷದಾಗ ಹೋಗಿ ಬೆಟ್ಟಿ ಕೊಟ್ಟು ಬರ್ತಿದ್ದ. ಯಾರಿಗೆ? ಚೆನ್ನಮ್ಮ ತಾಯಿಗೆ. ಹೌದು, ಬೆಟ್ಟಿ ಕೊಟ್ಟು ಬರ್ತಿದ್ದ. ಸೈನ್ಯ ಬಲ ಮಾಡ್ತಿದ್ದ. ಅವನು ಬರ್ಲಾಕಿರ್ತಕ್ಕಂಥ ಸೈನಿಕರಿಗೆ ಒಂದು ಊಟದ ಕೊರತೆ ಬರ್ಲಕತ್ತು. ಹೌದು, ಊಟದ ಕೊರತೆ ಬರ್ಲಕತ್ತಪ್ಪ. ರಾಯಣ್ಣ ಮನಿ ತಿರುಗಾಳಕತ್ತ, ಊರೂರು ತಿರುಗಾಳಕತ್ತ. ಹೌದು, ಯಾರು ರಾಗಿ ಕೊಡ್ತಿದ್ರು, ಯಾರು ಜೋಳ ಕೊಡ್ತಿದ್ರು, ಯಾರು ಪಲ್ಯ ಕೊಡ್ತಿದ್ರು, ಯಾರು ರೊಟ್ಟಿ ಕೊಡ್ತಿದ್ರು, ಯಾರು ಕಂಬಳ ಕೊಡ್ತಿದ್ರು. ರಾಯಣ್ಣ ಎಲ್ಲ ಒಯ್ದು ಸೈನಿಕರಿಗೆ ಕೊಡ್ತಿದ್ದ. ಹೌದಪ್ಪ, ಸೈನಿಕರಿಗೆ ಕೊಡ್ತಿದ್ದ. ಒಂದು ದಿವಸ ಒಬ್ಬರ ಮನೆ ಮುಂದೆ ಹೋಗಿ ರಾಯಣ್ಣ ನಿತ್ತ ಕೂಡಲೇ ಒಬ್ಬಕ್ಕೆ ತಾಯಿ ಏನು ಮಾಡಿದ್ರು? ಕುಂಟ ಮಗನಿಗೆ ತಂದು ಅವನ ಕೈಯಾಗ ಕೊಟ್ಟಳು, ಅವನಿಗೆ ನೀಡಿದಳು. ಹೌದಾ? ಅವಾಗ ರಾಯಣ್ಣ ತಾನ ಏನಂದ? ಯವ್ವ ಯವ್ವ, ಈಗ ನಾನು ಎಂಥ ಪರಿಸ್ಥಿತಿ ಒಳಗದೀನಿ ಅನ್ನೋದು ನಿನಗೆ ಗುರ್ತದ. ಕೆಟ್ಟ ಬ್ರಿಟಿಷರ ಕಣ್ಣು ನನ್ನ ಮೇಲದ. ಇಂಥ ಸಮಯದೊಳಗ ತಾಯಿ ನಿನ್ನ ಕುಂಟ ಮಗನಿಗೆ ಕುಳ್ಳಕತ್ತಿದಲ್ಲ, ಅವನಿಗೆ ಹೊತ್ಕೊಂಡು ನಾ ಹೆಂಗ ತಿರ್ಗಾಳಿ ಅಂದ್ರ ರಾಯಣ್ಣ. ಹೌದಾ ಅಂದಪ್ಪ. ಅವಾಗ ಕುಂಟ ಮಗನ ತಾಯಿ ಹೇಳ್ತಾಳ, ಏನ್ ಹೇಳಿದ್ರು? ಎಲ್ಲೋ ರಾಯಣ್ಣ, ನನ್ನ ಮಗನಿಗೆ ನಿನಗ ಹೊತ್ಕೊಂಡು ತಿರ್ಗಾಳಕ ಕುಳ್ಳಕತ್ತಿಲ್ಲೋ. ಹೌದು, ಯಾಕೆ ಕುಳ್ಳಕತ್ತೀನಿ? ಯಾಕ? ಮುಂದ ನಿನ್ನ ಸೈನ್ಯ ಬಲ ಆಗ್ತದ. ಬ್ರಿಟಿಷರ ಮ್ಯಾಲ ಯುದ್ಧಕ್ಕೆ ಹೋಗ್ತಿ. ಯುದ್ಧಕ್ಕೆ ಹೋದಾಗ ಬ್ರಿಟಿಷರ ಬಲ್ಯಾಕ ಸಾಮಾನ್ಯಗಳದಾವ. ಹೌದಪ್ಪ, ಅದಾವ. ಬಂದೂಕ್ ಅದಾವ, ಗುಂಡು ಅದಾವ, ಮದ್ದುಗಳದಾವ. ರಾಯಣ್ಣ, ನೀ ಮರಳಿಗೆ ಬಿದ್ದು ಯುದ್ಧ ಮಾಡುವಂತ ಸಮಯದೊಳಗ ಕೆಟ್ಟ ಬ್ರಿಟಿಷರು ನಿನ್ನ ಮ್ಯಾಲ ಗುಂಡ ಹಾರಿಸಿದ್ರಂದ್ರ ಆ ಗುಂಡು ನಿನಗೆ ಬೀಳ್ಬೇಡ್ದ ಮಗನ, ನನ್ನ ಕುಂಟ ಮಗನಿಗೆ ಬೀಳ ತಿಳ್ಕೊಳ್ಳಕತ್ತೀನಿ, ತಗೊಂಡು ಹೋಗ ರಾಯಣ್ಣ. ಎಂತ ಅಭಿಮಾನ್ರಿ ತಾಯಿದು. ನೀನು ಜಾತಿಗಡ್ಡೆ ಸೀಮಿತ ಅಲ್ಲ, ನಿನ್ನ ಮನೆತನ ಕಡ್ಡೆ ಸೀಮಿತ ಅಲ್ಲ ರಾಯಣ್ಣ. ಈ ಸಂಸ್ಥಾನದಾಗ ಎಲ್ಲಾ ಜಾತಿ ಮಂದಿ ಅದಾರ. ಎಲ್ಲ ಜಾತಿ ಮಂದಿ ಸಲುವಾಗಿ ಹೋರಾಟ ಮಾಡಕತ್ತಿದ ಮಗನ, ನಿನ್ನಂತ ಮಗ ಉಳಿಬೇಕು. ಕರೆ ನನ್ನ ಹೊಟ್ಟಿಲೆ ಹುಟ್ಟಿದ ಮಗ ಸತ್ರ ಪರವಾಗಿಲ್ಲ, ತಗೊಂಡು ಹೋಗ ರಾಯಣ್ಣ ಅಂದ್ರ ರಾಯಣ್ಣ. ಬರಬರಪ್ಪ ಮಾತ. ಅದಕ್ಕೆ ಒಂದು ಮಾತು ಬರ್ತದ. ಏನು ಮಾತ? ಕಣ್ಣ ತೆರೆದು ನೋಡೋ ಕನ್ನಡಿಗರ ಮನಸ್ಸ ತೊಟ್ಟಿಲದೊಳಗ ನಕ್ಕಂಗ ಕೂಸ. ಕಣ್ಣ ತೆರೆದು ನೋಡೋ ಕನ್ನಡಿಗರ ಮನಸ್ಸ ತೊಟ್ಟಿಲದೊಳಗ ನಕ್ಕಂಗ ಕೂಸ. ಹುಲಜಂತಿ ಜಾತ್ರೆ ಒಳಗ ಬಂಡಾರ ಹಾರ್ತದ ಬಿರುಸ. ಅರಕೇರಿ ಜಾತ್ರೆ ಒಳಗ ಬಂಡಾರ ಹಾರ್ತದ ಬಿರುಸ. ಸ್ವಾತಂತ್ರ್ಯ ಸಿಕ್ಕದು ರಾಯಣ್ಣ ಹುಟ್ಟಿದ ದಿವಸ. ಹೌದು, ರಾಯಣ್ಣ ಅಂದ್ರ ಕೂಗ ಯಾವ ಬರ್ತದೆ ನೋಡ್ರಿ. ಕೂಗ ರಾಯಣ್ಣ ಹುಟ್ಟಿದ ದಿವಸ ಸ್ವತಂತ್ರೋತ್ಸವ ಆಯ್ತು. ಆಯ್ತು. ಆಗಸ್ಟ್ 15 ಇಂಡಿಪೆಂಡೆನ್ಸ್ ಡೇ ಅಂತ ಕರೀತಾರೆ. ಹೌದು, ಇಂಡಿಪೆಂಡೆನ್ಸ್ ಡೇ. ಮರಣ ಹೊಂದಿದ ದಿವಸ ಗಣರಾಜ್ಯೋತ್ಸವ ಆಯ್ತು. ರಿಪಬ್ಲಿಕ್ ಡೇ ಅಂತ ಕರೀತಾರ. ಇವೆರಡೂ ದಿವಸ ಹೆಂಗಂತ ಕೇಳಿದ್ರ, ಹೆಂಗ ಭಾರತ ತುಂಬ ಎಲ್ಲ ಭಾರತಾಂಬೆಯ ಜೆಂಡಾ ಹಾರಿಸಿ ರಾಷ್ಟ್ರಗೀತೆ ಹಾಡಿ ಸಲ್ಯೂಟ್ ಹೊಡಿತಾರ. ಹೊಡಿತಾರ. ಎಂಥ ದಿವಸ ಕಾಸು ಸ್ವಾದ್ರ ಮಾವ ಮೋಸ ಮಾಡಕರೆ ದೇವ್ರ ಅವನಿಗೆ ಮೋಸ ಮಾಡಲಿಲ್ಲ. ಹುಟ್ಟಿದ ದಿವಸ ಜೇಂಡಾ ಹಾರುವಂಗ ಮಾಡ್ದ, ಮರಣ ಹೊಂದಿದ ದಿವಸ ಜೇಂಡಾ ಹಾರುವಂಗ ಮಾಡ್ದ. ಮಾಡ್ಯಾನ. ಅದಕ್ಕೆ ಒಂದು ಮಾತು ಬರ್ತದ. ಏನು? ಸಮುದ್ರಕ್ಕೆ ಅಲೆಗಳ ಜಾಸ್ತಿ, ಆಕಾಶಕ್ಕೆ ನಕ್ಷತ್ರಗಳ ಜಾಸ್ತಿ. ಸಮುದ್ರಕ್ಕೆ ಅಲೆಗಳ ಜಾಸ್ತಿ, ಆಕಾಶಕ್ಕೆ ನಕ್ಷತ್ರಗಳ ಜಾಸ್ತಿ. ಈ ಚಿಕ್ಕಲಕ್ಕಿ ಊರು ಒಳಗ ಸಂಗೊಳ್ಳಿ ರಾಯಣ್ಣನ ಅಭಿಮಾನಿಗಳ ಜಾಸ್ತಿ ಅಮರಣ್ಣ. ರಾಯಣ್ಣ ನೋಡ್ರಿ ಹೇಗೆ ಹೇಳ್ತಾರ ಹುಡುಗಳು. ಇಲ್ಲೇ ಇಟ್ಟು ಹುರುಪದ, ಮನೆಗೆ ಇಟ್ಟು ಹುರುಪು ಇದ್ದಿರ್ಬೇಕತ್ತೀನಿ. ಹುರುಪ ಗಡಿ ಕಾಕ ಚಲೋ ಬಂದ ಎಲ್ಲರೇ. ಕಿತ್ತೂರ ಚೆನ್ನ ಮಗ ಮಾತಾಡಿ ರಾಯಣ್ಣ ಕಡಬ
ಒದಗಿ ಹೊಂಟೆ ದೇಶದ ಸಲುವಾಗಿ ಪ್ರಾಣ ಕೊಟ್ಟೆ ಬೆಳ್ಳಿ ಚುಕ್ಕಿ ಮಾಲಿಂಗ ರಾಯನ ಜಾತ್ರೆಗೆ ಬಾ ಅಕ್ಕನ ಮಗಳನೆಂದ ಕೈತು ಬಾ ಬೆಳ್ಳಿ ಚುಕ್ಕಿ ಮಾಲಿಂಗ ರಾಯನ ಜಾತ್ರೆಗೆ ಬಾ ಅಕ್ಕನ ಮಗಳನೆಂದ ಕೈತು ಬಾ ಗಂಡು ಮೆಟ್ಟಿದ ಚಿಕ್ಕಲಿಗೆ ನಂದೈತೆ ಬಾ ಗಂಡು ಮೆಟ್ಟಿದ ಚಿಕ್ಕಲಿಗೆ ನಂದೈತೆ ಬಾ ಎಲ್ಲ ಕಲ ಒಮ್ಮೆ ತೋರಿಸ್ಬಾರ್ದು ಒಂದೊಂದು ತೋರಿಸ್ಬೇಕು ಹ್ಯಾಂಗ್ ಜಿಗಿತಾನ ಮಗ ಬಾದಾಮಿ ಮಂಗ್ಯ ಆಗ್ಯಾನ ಅಜ್ಜನಪುರದಾಗ ಗುರುವಿನ ಗುಡಿ ಕಟ್ಟಿ ನಾಗೂರ ಲಕ್ಷ್ಮಣ ಗುರು ಕನಸದ ರಾತ ಇಲ್ಲಿ ನೋಡ್ಬೇಡ ಅಲ್ಲಿ ನೋಡು ಅಲ್ಲಿ ನೋಡು ಮತ್ತೆ ಹೌದು ಹೌದು ಏ ತಮ್ಮ ಪುಂಡೂನ ತಲ ಬರದು ಜನಪದದಾತಿ ಪುಂಡರೀಕ ಹಾಡವ ಹೊಸ ಹೊಸ ದಾಟಿ ಪುಂಡೂನ ತಲ ಬರದು ಜನಪದದಾತಿ ಪುಂಡರೀಕ ಹಾಡವ ಹೊಸ ಹೊಸ ದಾಟಿ ರಾಯಣ್ಣ ಜಿಗದಂಗೋ ಕಿಪ್ಪುರ ಕೋಟೆ ರಾಯಣ್ಣ ಜಿಗದಂಗೋ ಕಿಪ್ಪುರ ಕೋಟೆ ಕೊಲಲಾಗ ಒದಗಿ ನಾಡಿನ ಸಲುವಾಗಿ ಪ್ರಾಣ ಕೊಟ್ಟೆ ಕೊಲಲಾಗ ಒದಗಿ ಸಲುವಾಗಿ ಪ್ರಾಣ ಕೊಟ್ಟೆ